ಬಿಳಿಗಿರಂಗನಾಥ ಸ್ವಾಮಿಯ ದೇವಸ್ಥಾನದಲ್ಲಿ ಸ್ವಾಮಿಯ ಆಗಮನ ಆಗ್ತಾ ಇದೆ. ಇವತ್ತು ಪೂರ್ಣಿಮೆಯ ದಿವಸ ಮಹಾವಿಷ್ಣುವಿನ ವಾಹನವಾದಂತಹ ಗರುಡನ ಮೇಲೆ ಬಿಳಿಗಿರಂಗನಾಥ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಮೇಲ್ಗಡೆ ಇಡ್ತಾ ಇದ್ದಾರೆ, ನೋಡ್ಬೋದು. ಬಿಳಿಗಿರಂಗನ ಬೆಟ್ಟದ ಬ್ರಹ್ಮೋತ್ಸವ ದೊಡ್ಡ ಜಾತ್ರೆಯ ಆದ ಮಾರನೇ ದಿನ ಇವತ್ತು ಪೂರ್ಣಿಮೆಯ ದಿವಸ ಮಹಾವಿಷ್ಣುವಿನ ವಾಹನವಾದಂತಹ ಗರುಡನ ಮೇಲೆ ಸ್ವಾಮಿಯನ್ನು ಉತ್ಸವ ಮೂರ್ತಿಯನ್ನು ಕಟ್ಟಲಾಗ್ತಾ ಇದೆ, ನೋಡ್ಬೋದು. ಇವತ್ತು ಗರುಡೋತ್ಸವ ಆಗ್ತಾ ಇದೆ ಸ್ನೇಹಿತರೆ. ಇದು ಬಣ್ಣದ ಗರುಡೋತ್ಸವ ಅಂತ ಹೇಳಿ ಉತ್ಸವ ಮೂರ್ತಿಯನ್ನು ಹೊತ್ತಿರುವಂತಹ ಗರುಡನಿಗೆ ಪೂಜೆಯನ್ನು ಮಾಡ್ತಾ ಇದ್ದಾರೆ ಅರ್ಚಕರು. ಇವತ್ತು ಪೂರ್ಣಿಮೆಯ ದಿವಸ ವಿಶೇಷವಾದ ಪೂಜೆಯನ್ನು ಬಿಳಿಗಿರಂಗನ ಬೆಟ್ಟದ ಈ ಸ್ಥಳದಲ್ಲಿ ಹಮ್ಮಿಕೊಳ್ಳಲಾಗಿದೆ ಸ್ನೇಹಿತರೆ. ಸ್ವಾಮಿಗೆ ಪೂಜೆಯನ್ನು ಮಾಡ್ತಾ ಇದ್ದಾರೆ, ಗಮನಿಸ್ಬೋದು ನೀವು. ಮೇಲ್ಗಡೆ ಉತ್ಸವ ಮೂರ್ತಿ ಇದೆ. ಒಂದು ರೌಂಡ್ ಆಗಿದೆ, ಈಗ ಎರಡನೇ ರೌಂಡ್ಗೆ ಸಿದ್ಧವಾಗ್ತಾ ಇದೆ, ನೋಡ್ಬೋದು ಸ್ವಾಮಿ. ಮೂರನೇ ಸುತ್ತಿನ ರೌಂಡ್ಗೆ ಸ್ವಾಮಿ ಪ್ರದಕ್ಷಿಣೆ ಆಗ್ತಾ ಇದ್ದಾರೆ. ಮೂರನೇ ಸುತ್ತಿನ ಪ್ರದಕ್ಷಿಣೆ. ಬಣ್ಣದ ಗರುಡೋತ್ಸವ ಈಗ ತಾನೇ ಮುಗಿದಿದೆ ಸ್ನೇಹಿತರೆ. ಸೊ ಉತ್ಸವ ಮೂರ್ತಿಯನ್ನು ಕಳೆದು ಮತ್ತೆ ಇವಾಗ ಇಲ್ಲಿ ನನ್ನ ಹಿಂದೆ ಬೆಳ್ಳಿಯ ಗರುಡೋತ್ಸವ ಇದೆ, ನೋಡ್ಬೋದು. ಸೊ ಈ ಒಂದು ಗರುಡೋತ್ಸವ ಕೂಡ ಈಗ ಮಾಡ್ತಾರೆ, ಬನ್ನಿ ನೋಡೋಣ. ನೋಡಿ, ಅದನ್ನು ತಂದು ಇವಾಗ ಬೆಳ್ಳಿ ಗರುಡೋತ್ಸವ ಏನಿದೆ ಇದರ ಮುಂದೆ ಉತ್ಸವ ಮೂರ್ತಿಯನ್ನು ಜೋಡಿಸ್ತಾ ಇದ್ದಾರೆ, ನೋಡ್ಬೋದು. ಅದು ಬಣ್ಣದ ಗರುಡೋತ್ಸವ, ಇದು ಬೆಳ್ಳಿಯ ಗರುಡೋತ್ಸವ. ಕಣ್ ತುಂಬಿಕೊಳ್ಳಿ. ಉತ್ಸವ ಮೂರ್ತಿ ಶ್ವೇತಾದ್ರಿ ಶ್ರೀನಿವಾಸ ತಿರುವೆಂಕಟನಾಥ ಬಿಳಿಗಿರಿ ರಂಗನಾಥ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ನೀವು ಇಲ್ಲಿ ಕಾಣ್ಬೋದು. ಸ್ವಾಮಿಗೆ ಮತ್ತೆ ಮಂಗಳಾರತಿ ಮಾಡ್ತಾ ಇದ್ದಾರೆ. ಬೆಳ್ಳಿಯ ಗರುಡೋತ್ಸವ ಆಗ್ತಾ ಇದೆ, ನೋಡ್ಬೋದು. ಈಗ ಬೆಳ್ಳಿಯ ಗರುಡೋತ್ಸವ ಆಗ್ತಾ ಇದೆ, ನೋಡ್ಬೋದು.
2ನೇ ಸುತ್ತಿಗೆ ಸಜ್ಜಾಗಿದೆ. ಬೆಳ್ಳಿ ಗರುಡೋತ್ಸವ ನೋಡ್ಬೋದು. ನೋಡಿ, ಇವತ್ತು ಪೂರ್ಣಿಮೆ ಇರೋದ್ರಿಂದ ಬಂದಂತಹ ಭಕ್ತಾದಿಗಳೆಲ್ಲ ಬೆಳ್ಳಿ ಗರುಡೋತ್ಸವ ಕೂಡ ಮಾಡಿಸ್ತಾ ಇದ್ದಾರೆ. ಮತ್ತೆ 3ನೇ ಸುತ್ತು ಬೆಳ್ಳಿಯ ಗರುಡೋತ್ಸವ ಆಗ್ತಾ ಇದೆ. ಇಲ್ಲಿ ನೋಡ್ಬೋದು, ಇದು ಕೈಗರುಡದ ಉತ್ಸವ ಈಗ ಮತ್ತೆ ಪ್ರಾರಂಭ ಆಗಿದೆ. ಬಣ್ಣದ ಗರುಡೋತ್ಸವ, ಬೆಳ್ಳಿಯ ಗರುಡೋತ್ಸವ, ಹಾಗೆ ಈಗ ಕೈಗರುಡೋತ್ಸವ. ಈಗ 3ನೇ ಗರುಡೋತ್ಸವ ಆಗ್ತಾ ಇದೆ. ಕೈಗರುಡ ಅಂತೇಳಿ ಒಳಭಾಗದಲ್ಲಿದೆ. ಮೇಲ್ಗಡೆ ಉತ್ಸವ ಮೂರ್ತಿಯನ್ನು ಕಾಣ್ತಾ ಇದ್ದೀರಾ. ಇವತ್ತು ಪೂರ್ಣಿಮೆಯ ದಿವಸ. ಸೊ ಗರುಡೋತ್ಸವದ ಹಲವಾರು ಗರುಡೋತ್ಸವ ಕೂಡ ಮಾಡ್ತಾ ಇದ್ದಾರೆ. ಬಣ್ಣದ ಗರುಡೋತ್ಸವ ಆಗಿದೆ. 2ನೇದಾಗಿ ಬೆಳ್ಳಿಯ ಗರುಡೋತ್ಸವ ಆಯಿತು. ಈಗ ಕಾಣ್ಬೋದು ಹಿಂದೆ ಕೈಗರುಡೋತ್ಸವ ಆಗ್ತಾ ಇದೆ. ಬಿಳಿಗಿರಂಗನ ಬೆಟ್ಟ. ಸೊ 2ನೇ ಬಾರಿಗೆ ಕೈಗರುಡೋತ್ಸವ ಹೋಗ್ತಾ ಇದೆ. ನೋಡ್ಬೋದು, ಜನರು ಸರತಿ ಸಾಲಲ್ಲಿ ದೇವರ ದರ್ಶನ ಮಾಡ್ತಾ ಇದ್ರೂ ಕೂಡ ಈ ಮಧ್ಯಭಾಗದಲ್ಲಿ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕೈಗರುಡೋತ್ಸವ ಬರ್ತಾ ಇದೆ, ಕಾಣ್ಬೋದು ನೀವು. ಮತ್ತೆ 3ನೇ ಸುತ್ತಿಗೆ ಉತ್ಸವ ಮೂರ್ತಿ ಹೋಗ್ತಾ ಇದೆ ಕೈಗರುಡ. ಹಲೋ, ಕೊನೆಗೆ 3ನೇ ಸುತ್ತನ್ನು ಹಾಕಿ ಕೈಗರುಡು ಕೂಡ ಬಂದಿದೆ. ಇದು ಇವತ್ತು ಬಿಳಿಗಿರಂಗನ ಬೆಟ್ಟದಲ್ಲಿ ಆದಂತಹ ಗರುಡನ 3 ಉತ್ಸವಗಳು. ಸೊ ಒಳಗಡೆ ಹೋಗ್ತಾ ಇದೆ, ನೋಡ್ಬೋದು. ಮತ್ತೆ ಸಂಜೆಯಾಗಿದೆ. ಆಗಲೇ ನೀವು ಗರುಡನ 3 ಗರುಡ ಉತ್ಸವವನ್ನು ನೋಡಿದ್ರಿ. ಈಗ ಸಂಜೆಯಾಗಿದೆ. ಈಗ ಸ್ವಾಮಿಯ ರಾಸಕ್ರೀಡೆ ಮತ್ತು ಪ್ರಹ್ಲಾದೋತ್ಸವ, ಶಾಂತಿ ಉತ್ಸವ ಮತ್ತು ಶಯನೋತ್ಸವ ಅಂತ ಹೇಳಿ ಮತ್ತೆ ಕೆಲವೊಂದು ಕಾರ್ಯಕ್ರಮಗಳಿವೆ ಇವತ್ತು. ಹಾಗಾಗಿ ಹುಣ್ಣಿಮೆ ಇರೋದರಿಂದ ಇದು ಶ್ರೇಯಸ್ಕರ ಅಂತ ಹೇಳಿ ಕೆಲವೊಂದು ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ಮೇಲೆ ಆಗ್ತಾ ಇದ್ದಾವೆ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ಹೋಗೋಣ. ಸೊ ಸ್ವಾಮಿಯ ರಾಸಕ್ರೀಡೆ ಉತ್ಸವ ಮೂರ್ತಿ ಬರ್ತಾ ಇದೆ. ಇಲ್ಲಿ ಕಾಣ್ಬೋದು ಸ್ವಾಮಿಯ ರಾಸಕ್ರೀಡೆಯ ಉತ್ಸವ ಮೂರ್ತಿಯನ್ನು. ಹೇಗಿದೆ ಅಂತ ನೀವೇ ಹೇಳಬೇಕು. ನೋಡಿ, ಸ್ವಾಮಿಗೆ ಹಲವಾರು ಅವತಾರಗಳು. ಇದರಲ್ಲಿ ಇವಾಗ ಜರುಗ್ತಾ ಇರುವಂತಹ ಉತ್ಸವ ಬಂದು ರಾಸಕ್ರೀಡೆ ಉತ್ಸವ ಅಂತೇಳಿ. ಮುಂದೆ ಸಾಗ್ತಾ ಇದೆ, ನೋಡ್ಬೋದು. ಹೇಗಿದೆ ನೋಡಿ, ಅದನ್ನು ಹೇಗೆ ಸುತ್ತಿಸ್ತಾ ಇದ್ದಾರೆ. ಸೊ ನೋಡ್ತಾ ಇದ್ರೆ ಭಾಳ ಖುಷಿ ಕೊಡ್ತಾ ಇದೆ. ಸ್ವಾಮಿಯ ಉತ್ಸವ ಮುಂದೆ ಸಾಗ್ತಾ ಇದೆ. ಕೃಷ್ಣಾವತಾರದಲ್ಲಿ ಗೋಪಿಕಾ ಸ್ತ್ರೀಯರು ಕೃಷ್ಣನನ್ನು ಹೇಗೆ ಇದು ಮಾಡ್ತಾಯಿದ್ರು, ಆನಂದಿಸ್ತಾ ಇದ್ರು, ಅದೇ ರೀತಿ ಇಲ್ಲಿ ಬಿಳಿಗಿರಿರಂಗನಿಗೆ ಇವತ್ತು ಕೃಷ್ಣಾವತಾರ ಗೋಪಿಕಾ ಸ್ತ್ರೀಯರ ಜೊತೆಯಲ್ಲಿ ಹೇಗೆ ಅವರು ಇದು ಮಾಡ್ತಾಯಿದ್ರು, ಅದೇ ಥರ ಕೃಷ್ಣನ ಇದರಲ್ಲಿ ಇವತ್ತೊಂದು ದಿವಸ ಹೊಂದಿದ್ದ ಅಲಂಕಾರ ಅಷ್ಟೇ. ಓಕೆ, ಥ್ಯಾಂಕ್ ಯು.
ಅವತಾರದಲ್ಲಿ ಹಲವಾರು ಸ್ವಾಮಿಯ ಅವತಾರಗಳಿದೆ ಅಂತ ಹೇಳಲಾಗುತ್ತೆ. ಹಾಗೆ ಇದು ಒಂದು ಅವತಾರ, ಆ ಸ್ವಾಮಿಯ ಒಂದು ಅವತಾರ ಅಂತ ಆ ಒಂದು ಉತ್ಸವವನ್ನು ಇಲ್ಲಿ ಮಾಡ್ತಾ ಇದ್ದಾರೆ, ನೋಡ್ಬೋದು. ಹಾಂ ಹಾಂ ನಮಸ್ಕಾರಗಳು. ನಮ್ಮ ಹೆಸರು ರಮೇಶ್ ಮೂರ್ತಿ. ಇರಸುವಾಡಿ ಗ್ರಾಮದ ಚಾಮರಾಜನಗರ ತಾಲೂಕು ಮತ್ತು ಜಿಲ್ಲೆಯ ಒಂದು ಗ್ರಾಮ ಇರಸುವಾಡಿ. ಇವರು ವಂಶ ಪಾರಂಪರ್ಯದಿಂದ ಉಪ್ಪಾರ ಜನಾಂಗದವರು. ಈ ಉಪ್ಪಾರ ಜನಾಂಗದಿಂದ ಸ್ವಾಮಿಗೆ ಪ್ರಹ್ಲಾದೋತ್ಸವ ನಡೆಯುವುದರಿಂದ ಮರಗಣೆಗಳೇ ಹೂವಿನಿಂದ ಸ್ವಾಮಿಗೆ ಉಗ್ರಾವತಾರ ರೂಪಿಸಿ ರಾಕ್ಷಸ ಸಂಹಾರ ಮಾಡುವಂತೆ ಮಾಡಲಾಗುತ್ತದೆ. ಇದಕ್ಕೆ ಹಿರಣ್ಯಾಕ್ಷರ ಸಂಹಾರ ಅಂತ ಹೇಳುತ್ತಾರೆ. ಇದನ್ನು ಈ ಜನಾಂಗದವರು ಮತ್ತು ಇದು ಕುಟುಂಬಸ್ಥರು ಪ್ರತಿ ವರ್ಷವೂ ತಪ್ಪದೆ ಉಪವಾಸ ವೈಖರಿಗಳನ್ನು ಮಾಡಿ, ಅನ್ನ ಸಂತರ್ಪಣೆಯನ್ನು ಮಾಡಿ, ದೇವರ ಕಾರ್ಯಗಳನ್ನು ಮಾಡಿ, ಕುಟುಂಬ ವರ್ಗದಿಂದ ಮತ್ತು ಗ್ರಾಮದ ವರ್ಗದಿಂದ, ಗ್ರಾಮದ ಹೆಸರು ಇರಸುವಾಡಿ ಗ್ರಾಮದ ಉಪ್ಪಾರ ಜನಾಂಗ ವರ್ಗದಿಂದ ಈ ಸೇವೆಯನ್ನು ಮಾಡಲಾಗುತ್ತದೆ. ಧನ್ಯವಾದಗಳು. ಇದೆ ಪ್ರಹ್ಲಾದೋತ್ಸವ. ಭಾಳ ಸ್ವಾಮಿಗೆ ಈ ಒಂದು ಉತ್ಸವದಲ್ಲಿ ಕೋಪ ಇರುತ್ತೆ ಅಂತ ಹೇಳಲಾಗುತ್ತೆ. ಅಲ್ಲಿ ನೋಡಿ ಹೇಗೆ ವಾಲಾಡ್ಕೊಂಡು ಆ ಒಂದು ಮೂರ್ತಿಯನ್ನು ಮುಂದೆ ಸಾಗಿಸ್ತಾ ಇದ್ದಾರೆ ಅಂತೇಳಿ. ನೋಡಿ ಸ್ನೇಹಿತರೆ, ಹೇಗಿದೆ ಪ್ರಹ್ಲಾದೋತ್ಸವ, ರಾಕ್ಷಸರ ಸಂಹಾರ. ಸ್ವಾಮಿಯನ್ನ ಎಷ್ಟು ಬರವಾಗಿ ಸಾಗಿಸ್ತಾ ಇದ್ದಾರೆ. ಅಯ್ಯಯ್ಯೋ, ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದಪ್ಪ. ನೋಡ್ಬೋದು, ಬಹಳ ರೋಷವಾಗಿ ಕೋಪದಿಂದ ಉತ್ಸವವನ್ನು ಮಾಡ್ತಾ ಇದ್ದಾರೆ. ಸ್ವಾಮಿ ಆವೇಶವಾಗಿದೆ, ನೋಡ್ಬೋದು ನೀವು. ನೋಡಿ ಸ್ನೇಹಿತರೆ, ಹೇಗಿದೆ ಆವೇಶ ನೋಡ್ಬೋದು ನೀವು. ಆನಂದಿಸಿ ವೀಕ್ಷಣೆ ಮಾಡಿ. ನೋಡಿ ಆವೇಶ ಹೇಗೆ ಬಂದು ಅಷ್ಟು ಕೋಪ ಆವೇಶ ಇರುತ್ತಂತೆ ಸ್ವಾಮಿಗೆ. ಎಷ್ಟು ಶಾಂತಿ ಉತ್ಸವ ಮಾಡ್ತಾರೆ ಸ್ವಾಮಿಗೆ. ಇವತ್ತು ನಮ್ಮ ಜೊತೆ ಇರಸುವಾಡಿ ಜನತೆ ಏನಿದ್ದಾರೆ, ಸೊ ಪ್ರಹ್ಲಾದ ಉತ್ಸವ ಆಯಿತು. ಆ ಸ್ವಾಮಿಗೆ ಇವತ್ತು ಅಲಂಕಾರ ಮಾಡಿರ್ತಾರೆ ಇರಸುವಾಡಿ ಗ್ರಾಮಸ್ಥರು. ಸೊ ಪ್ರತಿ ವಾರದಲ್ಲಿ ಮಂಗಳವಾರ ದಿನ ಈ ತುಳಸಿಯನ್ನು ಅರ್ಪಿಸುವಂಥದ್ದು ಇವರು ತಲತಲಾಂತರದಿಂದ ಬಂದಂತಹ ಕಾಯಕ ಅಂತ ಹೇಳ್ಬೋದು. ಸೊ ಇವರ ಒಂದು ಏನಪ್ಪ ಒಂದು ಕೊರತೆ ಅಂತ ಹೇಳಿದ್ರೆ, ಇವರಿಗೆ ಆ ಒಂದು ತುಳಸಿ ಪತ್ರವನ್ನು ಸಮರ್ಪಿಸಲು ಇವ್ರುಗಳಿಗೆಲ್ಲ ಒಂದು ಬಸ್ಸಿನ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಈ ಒಂದು ನನ್ನ ಚಾನಲ್ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಹೇಳಿ ಸರ್, ಮಾತಾಡಿ ಇದ್ರ ಬಗ್ಗೆ. ಹಾಂ, ನಮ್ಮಲ್ಲಿ ತಲತಲಾಂತರ ಮಹಾರಾಜರ ಕಾಲದಿಂದ ನಮ್ಮಲ್ಲಿ ತುಳಸಿನ ಮಂಗಳವಾರ ವಾರಕ್ಕೊಂದ್ಸಾರಿ ತಂದು ಹಾಕ್ತಿದ್ದೋ. ಅದರಂತೆ ನಮಗೆ ಒಂದು ಬಸ್ಸಿನ ವ್ಯವಸ್ಥೆ ಮಾಡಿಕೊಡ್ಬೇಕು. ದಯವಿಟ್ಟು ನಿಮ್ಮ ಎಲ್ಲರಿಂದ ಒಂದು ಪ್ರಾಮಾಣಿಕ ಕೇಳ್ಕೊತಿದ್ದೀವಿ. ಹಿಂದೆ ಮಂಗಳವಾರ ಡೈಲಿ
ನಾವು ಬರ್ತಾ ಇದ್ದೋ ನಡ್ಕೊಂಡ್ ಬರ್ತಿತ್ತು. ಈಗ ಒಂದು ಬಸ್ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ದಯವಿಟ್ಟು ನಾವು ಕೇಳ್ಕೊತಿದ್ದೀವಿ. ಇವತ್ತು 500 ಸೀಟ್ ಬಂದಿದ್ದೀವಿ ನೋಡಿ, 500 ಜನ ಬಂದಿದ್ದಾರಂತೆ ಇವತ್ತು ಆ ಸ್ವಾಮಿಯ ಪ್ರಹ್ಲಾದ ಉತ್ಸವ ಏನಿದೆ ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಸಾಕ್ಷಿಯಾಗಿದ್ರು. ಸೊ ಎಲ್ಲ ಇರಸವಾಡಿ ಜನಾಂಗದವರು ಉಪ್ಪಾರ ಜನಾಂಗದವರು ಉಪ್ಪಾರ ಜನರಿಗೆ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಯನ್ನ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಪ್ರತಿ ಮಂಗಳವಾರ ನಾವು ತುಳಸಿ ತರಲೇಬೇಕು. ನಾವು ಈ ಬೆಳಗಿನ ಅಪ್ಪನ ಸ್ಥಾಪನೆ ಆದದು ಭೂಮಿ ಶಾಸನ ಬರೆಯೋದು ನಮ್ಗೆ ಒಂಚೂರು ತಪ್ಪಿಸಿಲ್ಲ. ಅದರಿಂದ ದಯಮಾಡಿ ನಮ್ಗೆ ಒಂದು ಬಸ್ಗೆ ವ್ಯವಸ್ಥಿತಿ ಮಾಡಿ ನಮ್ಗೆ ಜನಕ್ಕೆ ಒಳ್ಳೇದಾಗಬೇಕು, ಆ ರೀತಿ ಮಾಡಿಕೊಡ್ಬೇಕು ಅಂತ ತಮ್ಮನ್ನು ಗೌರವಿಸ್ತೀವಿ. ಇರಸವಾಡಿ ಗ್ರಾಮಸ್ಥರು ಸ್ವಾಮಿ ಪ್ರಹ್ಲಾದ ಉತ್ಸವ ಆದ ಬಳಿಕ ಈಗ ಶಾಂತಿ ಉತ್ಸವ ಆಗ್ತಾ ಇದೆ. ಸ್ವಾಮಿಯನ್ನು ಶಾಂತಿಗೊಳಿಸಲು ಈ ಒಂದು ಉತ್ಸವವನ್ನು ಮಾಡ್ತಾರೆ ವೀಕ್ಷಕರೇ. ಸೊ ಅದು ಕೂಡ ಬರ್ತಾ ಇದೆ. ಇವಾಗ ಒಳಗಡೆ ನೈವೇದ್ಯವನ್ನು ಮಾಡಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಈಗ ಶಾಂತೋತ್ಸವ ಅಂತೇಳಿ ಸ್ವಾಮಿಯನ್ನ ಮೆರವಣಿಗೆ ಮಾಡ್ತಾ ಇದ್ದಾರೆ. ಸ್ವಾಮಿಗೆ ಪ್ರಹ್ಲಾದ ಉತ್ಸವ ಆದ ಬಳಿಕ ಶಾಂತಿ ಉತ್ಸವವನ್ನು ಮಾಡ್ತಾ ಇದ್ದಾರೆ. ಬಿಳಿಗಿರಂಗನ ಬೆಟ್ಟದ ಬಂಗ್ಲೆಪೋಡು ಸೋಲಿಗರ ಜನ ನೋಡಿ, ಅರ್ಚಕರು ಇಲ್ಲಿ ಆರತಿ ಮಾಡ್ತಾ ಇದ್ದಾರೆ, ನೋಡ್ಬೋದು. ಶಾಂತಿ ಉತ್ಸವ ನಮ್ಮ ಬಿಳಿಗಿರಂಗನ ಬೆಟ್ಟದ ಬಂಗ್ಲೆಪೋಡು ಸೋಲಿಗರ ಜನ ಇವತ್ತು ಈ ಒಂದು ಶಾಂತಿ ಉತ್ಸವವನ್ನು ಓದ್ತಿದ್ದಾರೆ. ಸ್ವಾಮಿಗೆ ಶಾಂತೋತ್ಸವವನ್ನು ಕೂಡ ಮಾಡ್ತಾ ಇದ್ದಾರೆ. ಶಾಂತಿ ರೂಪ ಆ ಉಗ್ರ ರೂಪತೆಯನ್ನು ಕಡಿಮೆ ಮಾಡಲು ಇವಾಗ ಈ ಒಂದು ಉತ್ಸವವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು, ಹೆಜ್ಜೆ ಹೆಜ್ಜೆಗೂ ಕೂಡ ಕರ್ಪೂರವನ್ನು ಹಚ್ಚುತ್ತಾ ಇದ್ದಾರೆ. ಪ್ರತಿಯೊಂದು ಹೆಜ್ಜೆಗೂ ಕೂಡ ಕರ್ಪೂರವನ್ನು ಹಚ್ಚುತ್ತಾ ಹೋಗ್ತಾ ಇದ್ದಾರೆ. ನೋಡ್ಬೋದು, ಕರ್ಪೂರ ಹಚ್ಚೋದ್ರಿಂದ ಸ್ವಾಮಿಗೆ ಕೋಪ ಆವೇಶ ಕಡಿಮೆ ಆಗುತ್ತೆ ಅಂತೇಳಿ ನಂಬಿಕೆ ಇದೆ ಸ್ನೇಹಿತರೆ. ಇಲ್ಲಿ ನೋಡಿ, ಅರ್ಚಕರು ಪ್ರತಿಯೊಂದು ಹೆಜ್ಜೆಗೂ ಕೂಡ ಕರ್ಪೂರವನ್ನು ಹಚ್ಚಿ ಹೋಗ್ತಾ ಇದ್ದಾರೆ. ನೋಡ್ಬೋದು ನೋಡಿ. ನಮ್ಮ ಚಕ್ರವರ್ತಿ ಸಾಹೇಬರು ಕೂಡ ಇದ್ದಾರೆ, ನೋಡ್ಬೋದು. VGKK ಮತ್ತು ಕರುಣಾ ಟ್ರಸ್ಟ್ ಮುಖ್ಯಸ್ಥರಾದಂತಹ ಚಕ್ರವರ್ತಿ ಸಾಹೇಬರು ಕೂಡ ಇದ್ದಾರೆ. ಸೋಲಿಗರ ರಂಗಭಾವ ಅಂತಲೇ ಪ್ರಖ್ಯಾತಿಯಿಂದ ಈ ಒಂದು ಸ್ವಾಮಿಯನ್ನು ಕರಿತೀವಿ. ಆ ಸ್ವಾಮಿಯನ್ನು ಇವತ್ತು ಆ ಒಂದು ಜನ ಬಂಗ್ಲೆಪೋಡು ಜನ ಒತ್ತು ಹೋಗ್ತಾ ಇದ್ದಾರೆ. ರಂಗಯ್ಯ
ಆಗ್ತಾ ಇದ್ದಾರೆ ಸ್ನೇಹಿತರೆ. ಬಿಳಿಗಿರಂಗನ ಬೆಟ್ಟದ ನಮ್ಮ ಸೋಲಿಗ ಜನ ಏನಿದ್ದಾರೆ ಆ ಸ್ವಾಮಿಯ ಆ ಒಂದು ಉತ್ಸವವನ್ನು ಹೊತ್ತು ಎಷ್ಟು ನೋಡಿ ಪ್ರತಿಯೊಂದು ಹೆಜ್ಜೆಯನ್ನು ಇಟ್ಟು ಹೋಗಬೇಕು ಸ್ನೇಹಿತರೆ. ಇದು ಭಾಳ ತುಂಬ ತ್ರಾಸಾದಂತಹ ಒಂದು ಉತ್ಸವ ಅಂತ ಹೇಳ್ಬೋದು. ನೀವೇ ಕಾಣ್ತಾ ಇದ್ದೀರಾ, ಪ್ರತಿಯೊಂದು ಹೆಜ್ಜೆಯೂ ಕೂಡ ಕರ್ಪೂರವನ್ನು ಹಚ್ಚುತ್ತಾ ಇದ್ದಾರೆ. ನಮಸ್ಕಾರ, ನನ್ನ ಹೆಸರು ನಾಗೇಂದ್ರ ಭಟ್ ಅಂತ. ಈ ದೇವಸ್ಥಾನ ಬಿಳಿಗಿರಂಗನಾಥ ಸ್ವಾಮಿ ದೇವಸ್ಥಾನದ ಪ್ರಧಾನ ಆಗ್ನೇಕರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈಗ ನವಾನ್ನಿಕ ಬ್ರಹ್ಮೋತ್ಸವ ಅಂತ ಹೇಳ್ತೀವಿ. ನಮ್ಮಲ್ಲಿ 9 ದಿವಸ ಬ್ರಹ್ಮೋತ್ಸವ ನಡೆಯುತ್ತೆ. ಅದರಲ್ಲಿ ಬ್ರಹ್ಮ ರಥೋತ್ಸವ ಆದ ಮಾರನೇ ದಿನ ಗರುಡೋತ್ಸವ ನಡೆಯುತ್ತೆ. ಅದರಲ್ಲಿ ದೊಡ್ಡ ಬಣ್ಣದ ಗರುಡ ಹಾಗೂ ಬೆಳ್ಳಿ ಗರುಡ ಹಾಗೂ ಕೈ ಗರುಡ 3 ಥರ ಗರುಡ ಇದೆ. ಆ ಗರುಡೋತ್ಸವ ಎಲ್ಲ ಉತ್ಸವನೂ ಇವತ್ತು ಬ್ರಹ್ಮ ರಥೋತ್ಸವ ಆದ ಮಾರನೇ ದಿನ ನಡೆಯುತ್ತೆ. ಹಾಗೆ ಇವತ್ತು ಸಾಯಂಕಾಲ ದೇವರಿಗೆ ರಾಸಕ್ರೀಡೋತ್ಸವ ಅಂತ ಆಗುತ್ತೆ. ದೇವರು ರಾಸಕ್ರೀಡೋತ್ಸವ ಆದ ನಂತರ ಮತ್ತೆ ಪ್ರಹ್ಲಾದೋತ್ಸವ ಆಗುತ್ತೆ. ದೇವರು ನರಸಿಂಹಾವತಾರನ ತಾಳಿ ಹಿರಣ್ಯಕಶ್ಯಪನ ವಧೆ ಮಾಡಿದ್ದಾನೆ ಅಂತೇಳಿ ಪ್ರಹ್ಲಾದೋತ್ಸವ ಆಗುತ್ತೆ. ಅದಾದ ನಂತರ ದೇವರಿಗೆ ಶಾಂತಿ ಮಾಡೋದಕ್ಕೋಸ್ಕರ ಶಾಂತೋತ್ಸವ ಅಂತ ನಡೆಯುತ್ತೆ. ಆ ಶಾಂತೋತ್ಸವದಲ್ಲಿ ಹೆಜ್ಜೆಗೆ ಒಂದೊಂದು ಕರ್ಪೂರ ಹಾಕಿ ದೇವ್ರಿಗೆ ಆರತಿ ಮಾಡಿ ನಿಧಾನಕ್ಕೆ ದೇವ್ರನ್ನ ಪ್ರದಕ್ಷಿಣೆ ಮಾಡಿ ಶಾಂತಿಗೊಳಿಸೋದು ಅಂತೇಳಿ ಅದೊಂದು. ಅದಾದ ನಂತರ ಶಯನೋತ್ಸವ ಅಂತ ದೇವರಿಗೆ ಆಯಾಸ ಪರಿಹಾರಕ್ಕೋಸ್ಕರ ಶಯನೋತ್ಸವ ಅಂಥೇಳಿ ಮಾಡಲಾಗುತ್ತೆ. ಅದಾದ ನಂತರ ನಾಳೆ ಬೆಳಗ್ಗೆ ದೇವರಿಗೆ ಅವಭೃತ ಮಂಗಳ ಸ್ನಾನ ಆಗುತ್ತೆ. ಅಲ್ಲಿಗೆ ನಾಳೆ ಸಾಯಂಕಾಲ ಪೂರ್ಣಾಹುತಿ ಆದಮೇಲೆ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಸೊ ಕೊನೆಯದಾಗಿ ಸ್ವಾಮಿಗೆ ಶಯನೋತ್ಸವ ಆಗ್ತಾಯಿದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇಲ್ಲಿ ನೋಡ್ಬೋದು ಆ ಸ್ವಾಮಿಗೆ ಬೇಕಾದಂತಹ ನೈವೇದ್ಯಗಳನ್ನೆಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ಹಾಂ, ಓಕೆ. ನೋಡಿ, ಇದನ್ನೆಲ್ಲ ಸ್ವಾಮಿ ಹತ್ರ ಇಟ್ಟು ಈಗ ಕೊನೆಯದಾಗಿ ಶಯನೋತ್ಸವ ಅನ್ನೋದನ್ನು ಮಾಡ್ತಾ ಇದ್ದಾರೆ. ಸ್ವಾಮಿಗೆ ಶಯನೋತ್ಸವ ಆಗ್ತಾಯಿದೆ. ಒಳಭಾಗದಲ್ಲಿ ಪೂಜೆ ಆಗ್ತಾಯಿದೆ.